SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತೆಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಬಿಟ್ಟಂತ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ 2ಅನ್ನು ಬಿಡಿಸ್ತಾ ಇದ್ವಿ. ಈಗಾಗಲೇ 3 ಅಂಕದ ಪ್ರಶ್ನೆಗಳನ್ನ ಬಿಡಿಸಿದ್ವಿ. ಕೊನೆಯ 3 ಅಂಕದ 2 ಪ್ರಶ್ನೆಗಳು ಅವನ್ನ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ. 32ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ರೂಪಾಯಿ 60ಕ್ಕೆ ಕೆಲವು ಪುಸ್ತಕಗಳನ್ನು ಕೊಳ್ಳುತ್ತಾನೆ. ಅವನು ಇದೇ ಹಣಕ್ಕೆ 5 ಪುಸ್ತಕಗಳನ್ನು ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ರೂಪಾಯಿ 1 ಕಡಿಮೆಯಾಗುತ್ತಿತ್ತು. ಹಾಗಾದ್ರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಳೆ ಟೆಕ್ಸ್ಟ್ ಬುಕ್ ಒಳಗೆ ವರ್ಗ ಸಮೀಕರಣಗಳ ಪಾಠದೊಳಗೆ ಈ ಪ್ರಶ್ನೆ ಇತ್ತು. ಹಳೆ ಕ್ವಶನ್ ಪೇಪರ್ ಒಳಗೆ ತುಂಬಾ ಸರಿ ಕೇಳಿದಾರೆ. ಹಾಗಾಗಿ ನೀವು ವರ್ಗ ಸಮೀಕರಣ ಆಧಾರಿತ ಸಮಸ್ಯೆಗಳು ಒಂದು ಗ್ಯಾರಂಟಿ ಅಪ್ಲೈಡ್ ಪ್ರಾಬ್ಲಮ್ ಇರ್ತೈತಿ. ಹಳೆ ಟೆಕ್ಸ್ಟ್ ಬುಕ್ ಸಿಕ್ಕರೆ ನಿಮಗೆ ಹಳೆ ಕ್ವಶನ್ ಪೇಪರ್ನಾಗ ಏನೇನು ವರ್ಗ ಸಮೀಕರಣ ಸಮಸ್ಯೆ ಇದಾವೆ ಎಲ್ಲಾನು ಸಾಲ್ವ್ ಮಾಡಿದ್ರೆ ನೀವು ವಾರ್ಷಿಕ ಪರೀಕ್ಷೆ ಗ್ಯಾರಂಟಿ 3 ಅಂಕದ ಪ್ರಶ್ನೆನ ತುಂಬಾ ಸುಲಭವಾಗಿ ಬಿಡಿಸ್ಬೋದು. ನೋಡಿ, ಸುಲಭವಾಗಿ ಬಿಡಿಸ್ಬೋದು. 60 ರೂಪಾಯಿ ಕೊಟ್ಟು ಒಂದಿಷ್ಟು ಪುಸ್ತಕ ತಗೋತಾನ, ಎಷ್ಟು ತಗೊಂಡನ ಗೊತ್ತಿಲ್ಲ. ಸಪೋಸ್ ಅಷ್ಟ ರೊಕ್ಕಕ್ಕ ನೋಡಿ ಇದೇ ಹಣಕ್ಕೆ 5 ಪುಸ್ತಕಗಳನ್ನ ಹೆಚ್ಚಾಗಿ ಕೊಂಡಿದ್ದರೆ ಪ್ರತಿಯೊಂದು ಪುಸ್ತಕದ ಬೆಲೆಯು ರೂಪಾಯಿ 1 ಕಡಿಮೆ ಆಗುತ್ತಿತ್ತು ಅಂತ ಹೇಳಿದ್ದಾರೆ. ಈಗ ಏನ್ ಕೇಳಿದಾರಲ್ಲ, ಪುಸ್ತಕದ ಸಂಖ್ಯೆ ಕೇಳಿದಾರ. ಅವನು ಕೊಂಡ ಪುಸ್ತಕಗಳ ಸಂಖ್ಯೆ ಗೊತ್ತಿಲ್ಲ ನಮಗೆ, ಎಕ್ಸ್ ಆಗಿಲ್ಲ ಅಂತ ತಗೊಳ್ಳೋದು. ಅವನು ಕೊಂಡ ಪುಸ್ತಕಗಳ ಸಂಖ್ಯೆ ಎಕ್ಸ್ ಆಗಿರ್ಲಿ. ಪ್ರತಿ ಪುಸ್ತಕದ ಬೆಲೆ ಎಷ್ಟು? ಪುಸ್ತಕಗಳ ಒಟ್ಟು ಮೌಲ್ಯ ಎಷ್ಟು ಪುಸ್ತಕ ತಗೋತಾನೆ ಅಂದ್ರೆ ಎಷ್ಟು ಪುಸ್ತಕ ತಗೋತಾನೆ ಗೊತ್ತಿಲ್ಲ. ಇಷ್ಟು ಪುಸ್ತಕ ಖರೀದಿ ಮಾಡಕ್ಕೆ 60 ರೂಪಾಯಿ ಕೊಟ್ಟಿದ್ದಾನೆ ಅಂದ್ರೆ ಪುಸ್ತಕಗಳ ಒಟ್ಟು ಮೌಲ್ಯ ಅಷ್ಟು ಪುಸ್ತಕ ಖರೀದಿ ಮಾಡಿದ ಬೆಲೆ ಎಷ್ಟು? 60 ರೂಪಾಯಿ. ಪ್ರತಿ ಪುಸ್ತಕದ ಬೆಲೆ ಎಷ್ಟಾಗುತ್ತಾ? ಪ್ರತಿ ಪುಸ್ತಕದ ಬೆಲೆ ಈಗ ಉದಾಹರಣೆಗೆ 100 ರೂಪಾಯಿ ಕೊಟ್ಟು 10 ಪೆನ್ ತಗೊಂಬಂದ ಅಂದ್ರೆ ಏನ್ ಮಾಡ್ತಾವೆ? 100ಕ್ಕೆ 10ರಿಂದ ಭಾಗಿಸ್ತಾವೆ. ಅದೇ ರೀತಿ ನಾವು ಟೋಟಲ್ 60 ರೂಪಾಯಿಕ ನಾವು ಎಕ್ಸ್ ದಿಂದ ಭಾಗಿಸ್ತೇವೆ. ಯಾಕೆ ಎಕ್ಸ್ ದಿಂದ ಭಾಗಿಸ್ಬೇಕು? ಒಟ್ಟು ಪುಸ್ತಕಗಳ ಸಂಖ್ಯೆಯನ್ನ ಒಟ್ಟು ಅಮೌಂಟ್ಗೆ ಭಾಗಿಸ್ಬಿಟ್ರೆ ಒಂದು ಪುಸ್ತಕಕ್ಕೆ ಎಷ್ಟು ರೊಕ್ಕ ಬಿತ್ತು ಅನ್ನೋದು ಗೊತ್ತಾಗುತ್ತೆ. ಈಗ 100 ರೂಪಾಯಿ ಕೊಟ್ಟು 10 ಪೆನ್ ತಗೊಂಬಂದ್ರೆ ಒಂದು ಪೆನ್ನಿಗೆ ಎಷ್ಟಾಗುತ್ತೆ ಅಂದ್ರೆ 100ಕ್ಕೆ 10ರಿಂದ ಭಾಗಿಸ್ತೇವೆ ಒಟ್ಟು ಪೆನ್ನುಗಳ ಸಂಖ್ಯೆಯಿಂದ. ಅವಾಗ ನಮಗೆ ಒಂದೊಂದು ಪೆನ್ನಿಗೆ 10 ರೂಪಾಯಿ ಅಂತ ಗೊತ್ತಾಗ್ತದೆ. ಹಂಗೆ ಒಟ್ಟು ರೂಪಾಯಿ ಎಷ್ಟು ಕೊಟ್ಟಿದ್ವಿ, ಒಟ್ಟು ಪುಸ್ತಕ ಎಷ್ಟು ತಗೊಂಡಿದ್ವಿ ಅಷ್ಟರಿಂದ ಭಾಗಿಸಿದ್ರೆ ಪ್ರತಿ ಪುಸ್ತಕ ಎಷ್ಟು ಅಂತ ಗೊತ್ತಾಗ್ತದೆ. ಇನ್ನೂ 5 ಪುಸ್ತಕ ಹೆಚ್ಚಿಕೊಂಡಿದ್ರ, ಇನ್ನೂ 5 ಪುಸ್ತಕ ಹೆಚ್ಚಿಕೊಂಡಿದ್ರೆ ಅಂದ್ರೆ ಪುಸ್ತಕಗಳ ಸಂಖ್ಯೆ ಎಷ್ಟಾಗುತ್ತಾಗ x+5 ಆಕೈತಿ. x+5 ಆಕೈತಿ. ಇವಾಗ ಪ್ರತಿ ಪುಸ್ತಕದ ಬೆಲೆ ಎಷ್ಟಾಕತಿ? x+5. ಇದೇ ಹಣಕ್ಕೆ ಇಷ್ಟ ಹಣಕ್ಕೆ ಇನ್ನೊಂದು 5 ಪುಸ್ತಕ ಜಾಸ್ತಿ ತಗೊಂಡಿದ್ರ 1 ರೂಪಾಯಿ ಕಡಿಮೆ ಆಕತ್ತೆ ಅಂತ ಹೇಳ್ಯಾರ. ಹಾಗಾಗಿ 60 x+5 ಆಯ್ತು. ಈಗ ದತ್ತ ಹೇಳಿಕೆ ಪ್ರಕಾರ ಸಮೀಕರಣ ಬರ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹೆಂಗ್ ಸಮೀಕರಣ ಬರ್ಕೋಬಹುದು? ಇದೇ ಹಣಕ್ಕೆ ಇನ್ನು 5 ಪುಸ್ತಕ ಜಾಸ್ತಿ ತಗೊಂಡಿದ್ರ ಪ್ರತಿ ಪುಸ್ತಕದ ಬೆಲೆ 1 ರೂಪಾಯಿ ಕಡಿಮೆ ಆಗ್ತಿತ್ತಂತ. ಅಂದ್ರ ಈ ಅಮೌಂಟ್ ಏನೈತಲ್ಲ ಇದು ಜಾಸ್ತಿ ಇದು ಕಡಿಮೆ. ಅಂದ್ರೆ 5 ಪುಸ್ತಕ ಜಾಸ್ತಿ ತಗೊಂಡ್ರೆ ಒಂದೊಂದು ಪುಸ್ತಕಕ್ಕೆ ಉದಾಹರಣೆಗೆ ಮೊದಲ 4 ರೂಪಾಯಿಗೆ ಒಂದು ಪುಸ್ತಕ ತಂದಿದ್ರೆ 5 ಪುಸ್ತಕ ಜಾಸ್ತಿ ತಗೊಂಡ್ರೆ 3 ರೂಪಾಯಿಗೆ ಒಂದು ಪುಸ್ತಕ ಬೀಳ್ತಾವೆ. ಅಂದ್ರೆ ಪ್ರತಿ ಪುಸ್ತಕದ ಬೆಲೆ ಇದು ಕಡಿಮೆ ಆಕೈತಿ, ಇದು ಜಾಸ್ತಿ ಆಕೈತಿ. ಅಂದ್ರೆ ಇದ್ರಾಗ ಇದನ್ನ ಕಳೆದ್ರೆ 1 ಬರ್ಬೋದು. ಅಂದ್ರೆ 60/x - 60/x+5 ಇದರೊಳಗೆ ಇದನ್ನ ಕಳೆದ್ರೆ ಎಷ್ಟು ಬರ್ಬೇಕು? 1 ಬರ್ಬೇಕು. ನೋಡಿ, ಈ ಸಮೀಕರಣ ಬರ್ಕೊಳ್ಳೋದು ಇಂಪಾರ್ಟೆಂಟ್. ಇದು ಪ್ರತಿ ಪುಸ್ತಕದ ಬೆಲೆ, ಇದು 5 ಪುಸ್ತಕ ಹೆಚ್ಚಿಗೆ ತಗೊಂಡಾಗ ಪ್ರತಿ ಪುಸ್ತಕದ ಬೆಲೆ ಇದು ಕಡಿಮೆ ಆಕೈತೆ. ಯಾಕಂದ್ರೆ ಇದಕ್ಕಿಂತ 1 ರೂಪಾಯಿ ಕಡಿಮೆ ಆಕೈತೆ ಅಂತ ಹೇಳ್ಯಾರ. ಇದರೊಳಗೆ ಇದನ್ನ ಕಳೆದ್ರೆ 1 ಬರೋದು. ಇದನ್ನ ಸುಲಭೀಕರಿಸ್ಬಿಟ್ರೆ ನಮಗೆ ವರ್ಗ ಸಮೀಕರಣಕ್ಕೆ ಕನ್ವರ್ಟ್ ಮಾಡೋದು. ಇದು ಲಸ ತೆಗೆದ್ರೆ ಏನಾಕತಿ? x+5 ಆಗ್ತೈತಿ. ಈ ಲಸ ಬರ್ಬೇಕಾದ್ರೆ ಇದಕ್ಕೆ x+5ರಿಂದ ಗುಣಿಸ್ಬೇಕು. ಈ ಲಸ ಬರ್ಬೇಕಾದ್ರೆ ಇದಕ್ಕೆ x ದಿಂದ ಗುಣಿಸ್ಬೇಕು. ಇದನ್ನ ಡೈರೆಕ್ಟ್ ಗುಣಿಸ್ಬಿಡೋಣ. 60x 60x ಪ್ಲಸ್ 60 × 5 = 30 ಮೈನಸ್ 68x 60x = 1. ಇಲ್ಲಿ ಪ್ಲಸ್ 60x ಮೈನಸ್ 60x ಕ್ಯಾನ್ಸಲ್ ಆಯ್ತು. x × x+5 ಭಾಗಿಸ್ತೈತಿ, ಈ ಕಡೆ ಕಳಿಸಿ ಗುಣಿಸ್ತೈತಿ. ಈ ಕಡೆ ಏನು ಉಳಿದೈತಿ? 300 ಉಳಿದೈತಿ. ಇದು x × x+5 ಇಂಟು 1 ಅಂದ್ರೆ ಇದ್ದೇ ಇರ್ತೈತಿ. 1 300 x × x x² ಪ್ಲಸ್ ಇಂಟು ಪ್ಲಸ್ ಪ್ಲಸ್ x × 5 5x. ಬಲಭಾಗ ಪೂರ್ತಿ ಎಡಭಾಗಕ್ಕೆ, ಎಡಭಾಗ ಪೂರ್ತಿ ಬಲಭಾಗ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಅವಾಗ ಏನಾಯ್ತು? x² + 5x = 300. ಇದನ್ನು ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಕನ್ವರ್ಟ್ ಮಾಡೋಣ. ಎಲ್ಲ ಪದ ಎಡಕ್ಕೆ ತಗೊಂಡ್ಬರೋಣ. x² + 5x ಪ್ಲಸ್ 300 ಈ ಕಡೆ ಹೋದ್ರೆ ಮೈನಸ್ 300. ಈಗ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಬಂತು. ಇದನ್ನ ನಾವು ಅಪವರ್ತನ ವಿಧಾನದಿಂದ ಸುಲಭವಾಗಿ ಬಿಡಿಸ್ಬೋದು. ಮೊದಲ ಪದ ಕೊನೆ ಪದ ಗುಣಿಸೋದು, ಒಂದ್ ಕಡೆ ಬರ್ಕೊಳ್ಳೋದು. -300x² ಆಯ್ತು. 2 ಪದಗಳಿದಾವು, ಗುಣಿಸ್ ಬಂದು ಉತ್ತರ ಮೈನಸ್ ಆಯ್ತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರ್ಬೇಕಂದ್ರೆ
2 ಗುಣಿಸಿದ್ರೆ 300 ಬರ್ಬೇಕು, ಒಂದ್ರಾಗ ಒಂದು ಕಳೆದ್ರೆ 5 ಬರ್ಬೇಕು. ಈ ದೊಡ್ಡ ಸಂಖ್ಯೆ ಇದ್ದಾಗ ನೀವು ಅಪವರ್ತನ ಮಾಡ್ಕೊಳ್ಳೋದು ತುಂಬಾ ಸುಲಭ. ಹೆಂಗ್ ಮಾಡ್ಕೊಳ್ಳೋದು, ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾ ಹೋಗೋದು. 2 150, ಇದು 2 ಆಸ್ ಇಟ್ ಈಸ್ ಬರೋದು. ಇದು 150 ಹೆಂಗ್ ಬರಿತೀನಿ, 2 7 14, 1 2 2 5 10, 2 75. ಇದು 2 × 2 ಆಸ್ ಇಟ್ ಈಸ್ ಬರ್ತೀನಿ. ಇದು 5 1 5 5 15. ಈಗ ಇದನ್ನ 2 4 4 5 20, ಇದು 20 ಆಯ್ತು ಇಂಟು 15 ಆಯ್ತು. 20 15 ಯಾಕೆ ಮಾಡ್ಕೊಂಡದ, ನಮಗೆ 2 ಪದಗಳಿದಾವು, 2 ಗುಣಿಸಿದ್ರೆ 300 ಬರ್ಬೇಕು. ಇಲ್ಲಿ ಗುಣಿಸ್ ಬಂದತ್ರ ಮೈನಸ್ ಐತಂದ್ರೆ, ಈ ಗುಣಿಸ್ ಬಂದತ್ರ ಮೈನಸ್ ಐತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇರ್ತೈತಿ. ಅಂದ್ರೆ 2 ಸಂಖ್ಯೆ ಅದಾವು, 2 ಗುಣಿಸಿದ್ರೆ 300, ಒಂದ್ರಾಗ ಒಂದು ಕಳೆದ್ರೆ ನಮಗೆ 5 ಬರೋದು ಮಧ್ಯದ ಪದ. ಹಾಗಾಗಿ ನಾವು 20 ಮತ್ತು 15 ತಗೊಂಡ್ರೆ 20ರಾಗ 15 ಕಳೆದ್ರೆ 5 ಬರ್ತದೆ. ಅಂದ್ರೆ ಒಂದು ಪದ 20, ಇನ್ನೊಂದು 15, ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್. ಮೈನಸ್ ಚಿಹ್ನೆ ಪ್ಲಸ್ ಚಿಹ್ನೆ ಯಾವ್ದು ಕೊಡ್ಬೇಕಂದ್ರೆ ಮಧ್ಯ ಪದದ ಚಿಹ್ನೆ ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಪ್ಲಸ್ ಕೊಡ್ಬೇಕು, ಇದಕ್ಕೆ ಮೈನಸ್. ಇಷ್ಟಾದ್ಮೇಲೆ ಮೊದಲನೇ ಪದ ಆಸ್ ಇಟ್ ಈಸ್, ಮಧ್ಯ ಪದ ಬದಲಿ ಪ್ಲಸ್ 20x ಮೈನಸ್ 15x, ಕೊನೆಯ ಪದ ಆಸ್ ಇಟ್ ಈಸ್ = 0. ಇವಾಗ 2 ಪದಗಳ ಗುಂಪು ಮಾಡ್ಬೇಕು. ಇಲ್ಲಿ ಏನು ಕಾಮನ್ ಐತಿ, ಎಕ್ಸ್ ಕಾಮನ್ ಐತಿ, ಎಕ್ಸ್ ಪ್ಲಸ್ 20 ಉಳಿತು. ಇಲ್ಲಿ ಮೈನಸ್ ಆಸ್ ಇಟ್ ಈಸ್ 15 ಮತ್ತು 300 15 ಕಾಮನ್ ತೆಗಿಬೇಕು. 15x 15 ಬಂದ್ರೆ ಎಕ್ಸ್ ಉಳಿತು, ಮೈನಸ್ ಇಂಟು ಪ್ಲಸ್ ಮೈನಸ್ 15 20 300. ಎಸ್ ಎಕ್ಸ್ ಪ್ಲಸ್ 22 ಕಡೆ ಕಾಮನ್ ಐತಿ, ಕಾಮನ್ ತೆಗೆದ್ರೆ ಏನು ಉಳಿತು, ಎಕ್ಸ್ ಉಳಿತು. ಇದು ಕಾಮನ್ ಬಂದ್ರೆ ಇಲ್ಲಿ ಮೈನಸ್ 15 ಉಳಿತು. ಇದು mn = 0 ಆದ್ರೆ m = 0 ಅಥವಾ n = 0. ಅಂದರೆ ಎಕ್ಸ್ ಪ್ಲಸ್ 20 = 0 ಅಥವಾ ಎಕ್ಸ್ ಮೈನಸ್ 15 = 0. ಪ್ಲಸ್ 20 ಬಲಗಡೆ ಕಳಿಸಿದ್ರೆ ಮೈನಸ್ 20, ಮೈನಸ್ 15 ಬಲಗಡೆ ಕಳಿಸಿದ್ರೆ ಪ್ಲಸ್ 15. ಪ್ಲಸ್ ಬೆಲೆಯನ್ನು ನಾವು ಕನ್ಸಿಡರ್ ಮಾಡಿದ್ರೆ ಅವನು ಕೊಂಡ ಪುಸ್ತಕಗಳ ಸಂಖ್ಯೆ ಎಷ್ಟಾಗೈತಿ, 60 ಆಗೈತಿ. ಇದನ್ನ ಕಂಡಿಡ ಪುಸ್ತಕಗಳ ಸಂಖ್ಯೆ ಕೇಳಿದ್ದಾರೆ. ಸಪೋಸ್ ನಾವು ಕಂಡಿಡೋದು ಕರೆಕ್ಟ್ ಐತಿಲ್ಲ ಚೆಕ್ ಮಾಡ್ಬೇಕಾದ್ರೆ 15 ಪುಸ್ತಕಕ್ಕೆ 60 ರೂಪಾಯಿ ಕೊಟ್ಟಾನ ಅಂದ್ರೆ ಒಂದು ಹೆಂಗೊಂದು ಬೀಳ್ತಾವು, 60/15 ಅಂದ್ರೆ 4 ರೂಪಾಯಿಗೊಂದು ಬಿದ್ದು. ಯಾವಾಗ ಇಲ್ಲಿ 4 ರೂಪಾಯಿಗೊಂದು ಬಿದ್ದು. ಇಲ್ಲಿ 5 ಪುಸ್ತಕ ಜಾಸ್ತಿ ತಗೊಂಡಂದ್ರೆ ಏನರ್ಥ, 15 ತಗೊಂಡಿದ್ದ 5 ಎಕ್ಸ್ಟ್ರಾ ಅಂದ್ರೆ 20 ಆಕ್ಕವು. 60/20 ಅಂದ್ರೆ ಒಂದು ಪುಸ್ತಕ 3 ರೂಪಾಯಿಗೊಂದು ಬಿತ್ತು. ಇಲ್ಲಿ 4 ಇಲ್ಲಿ 3 ಅಂದ್ರೆ ನಾವು ಕಂಡಿಡೋದು ಕರೆಕ್ಟ್ ಐತೆ ಅಂತ. ಎಸ್, ಇಷ್ಟು ಮಾಡಿದ್ರೆ ನಿಮಗೆ ಲಾಸ್ಟಿಗೆ ಉತ್ತರ ಬರಬೇಕು. ಅವನು ಕೊಂಡ ಪುಸ್ತಕಗಳ ಸಂಖ್ಯೆ ಒಟ್ಟು 15 ಆಗಿದೆ. 3 ಅಂಕದ ಕೊನೆಯ ಪ್ರಶ್ನೆ, 33ನೇ ಪ್ರಶ್ನೆ. ಪಕ್ಕದ ಚಿತ್ರದಲ್ಲಿ ಎ ಬಿ ಮತ್ತು ಸಿಗಳ ಕ್ರಮವಾಗಿ OP OQ ORಗಳ ಮೇಲಿನ ಬಿಂದುಗಳಾಗಿವೆ. AB ಸಮಾಂತರ PQ ಮತ್ತು AC ಸಮಾಂತರ PR ಆದಾಗ BC ಸಮಾಂತರ QR ಎಂದು ಸಾಧಿಸಿ. ತುಂಬಾ ಸರಳ ಆಗಿರುವಂಥ ಪ್ರಶ್ನೆ, ಬರೀ 2 ಅಂಕ ಕೊಡ್ಬೋದಾದಂಥ ಪ್ರಶ್ನೆ, 3 ಅಂಕ ಕೊಟ್ಟಿದ್ದಾರೆ. ಬಹಳ ಸುಲಭ ಇದೆ. ತೇಲ್ಸ್ನ ಪ್ರಮೇಯ, ತೇಲ್ಸ್ನ ಉಪಪ್ರಮೇಯ ಬಳಸ್ಕೊಂಡು ಮಾಡುವಂಥದ್ದು ಸಮಸ್ಯೆ. ಇಲ್ಲಿ ಫಸ್ಟ್ ಎಂದು ತೋರಿಸಿ ಎಂದು ಸಾಧಿಸಿ ಅಂತ ಇರ್ತಲ್ಲ, ಅವನ್ನ ನಾವು ದತ್ತ, ಸಾಧನೀಯ, ರಚನೆ, ಅವಶ್ಯಕತೆ ರಚನೆ, ಸಾಧನೆ ಈ ಥರ ಮಾಡಿದ್ರೆ ನಿಮಗೆ ಹೆಚ್ಚಿಗೆ ಅಂಕ ಬರೋ ಸಾಧ್ಯತೆ ಇರ್ತದೆ. ದತ್ತ ಅಂದ್ರೆ ಅವ್ರು ಏನು ಕೊಟ್ಟಿದ್ರೆ ಅದನ್ನು ಬರ್ಕೊಳ್ಳೋದು. ತ್ರಿಭುಜ PQRದಲ್ಲಿ ಯಾವ ಭಾಗ ಯಾವ್ದು ಸಮಾಂತರ ಐತಿ, AB ಸಮಾಂತರ PQ, ಇನ್ನೊಂದು ಯಾವುದು AC ಸಮಾಂತರ PR. ಇಷ್ಟು ಬರ್ಕೊಳ್ಳೋದು. ಇನ್ನು ಸಾಧನೆ ಏನು ಸಾಧಿಸ್ಬೇಕಂತ ಅವ್ರು ಹೇಳ್ಯಾರ, BC ಸಮಾಂತರ QR, BCಗೆ QR ಸಮಾಂತರ ಅಂತ ಸಾಧಿಸ್ಬೇಕು. ಈಗ ಸಾಧನೆ, ಈಗ ತ್ರಿಭುಜ ಇದು ನೋಡಿ, ಫಸ್ಟ್ ತ್ರಿಭುಜ POQದಲ್ಲಿ POQ ತ್ರಿಭುಜದೊಳಗ ಇದಕ್ಕಿದು ಸಮಾಂತರ ಅಂತ ಹೇಳ್ಯಾರ. ಅಂದ್ರೆ AB ಸಮಾಂತರ PQ ಐತಿ, AB ಸಮಾಂತರ ಅಂದ್ರೆ AB ಭಾಗಕ್ಕೆ ಸಮಾಂತರ ಐತಿ. ತೇಲ್ಸ್ನ ಪ್ರಮೇಯ ಏನ್ ಹೇಳ್ತೈತಿ ಅಂದ್ರೆ ತ್ರಿಭುಜದ ಯಾವುದೇ 2 ಭಾಗಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಭಾಗ ಸಮಾಂತರವಿಲ್ಲದ ಸರಳ ರೇಖೆ ಉಳಿದೆರಡು ಭಾಗಗಳನ್ನ ಸಮಾನುಪಾತದಲ್ಲಿ ಭಾಗಿಸ್ತೈತಿ. ಅಂದ್ರೆ OA/AP = OB/BQ. ತೇಲ್ಸ್ ಪ್ರಮೇಯದ ಪ್ರಕಾರ, ತೇಲ್ಸ್ ಪ್ರಮೇಯದ ಪ್ರಕಾರ ಏನಾಗ್ತದೆ, OA/AP = OB/BQ. ಇದನ್ನ ಸಮೀಕರಣ 1. ಅದೇ ತರ POR ತ್ರಿಭುಜದಲ್ಲಿ, ಈ POR ತ್ರಿಭುಜದಲ್ಲಿ AC PR ಸಮಾಂತರ ಐತೆ ಅಂತ ಹೇಳಿದ್ದಾರೆ. AC ಸಮಾಂತರ PR. ಈಗ ಇಲ್ಲಿ ಕೂಡ ತೇಲ್ಸ್ ಪ್ರಮೇಯ ಅಪ್ಲೈ ಮಾಡಿದ್ರೆ ತೇಲ್ಸ್ ಪ್ರಮೇಯ ಪ್ರಕಾರ
ತ್ರಿಭುಜದ ಯಾವುದೇ ಎರಡು ಭಾಗಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತ ಒಂದು ಭಾಗ ಸಮಾಂತರಗಳಾದ ಸರಳ ರೇಖೆ ಈ ಎರಡೂ ಭಾಗಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ. ಅಂದ್ರೆ OA ಅಪಾನ್ AP ಈಸ್ ಈಕ್ವಲ್ ಟು OC ಅಪಾನ್ CR. ಕಾರಣ ಏನು ತೇರಿಸ್ತೀನಿ ನೋಡಿ. ಇದು ಯಾವ ಪ್ರಕಾರ ಬರೆದಿ? OA ಅಪಾನ್ AP ಈಸ್ ಈಕ್ವಲ್ ಟು OC ಅಪಾನ್ CR. ಇದನ್ನ ಸಮೀಕರಣ 2. ಸಮೀಕರಣ 1 ಮತ್ತು 2 ಹೋಲಿಸಿ ನೋಡ್ರಿ. ಒಂದನೇ ಸಮೀಕರಣದ ಎಡಭಾಗ ಎರಡನೇ ಸಮೀಕರಣದ ಎಡಭಾಗ OA ಅಪಾನ್ AP OA ಅಪಾನ್ AP ಸಮ ಆದವು. ಯಾವುದೇ ಎರಡು ಸಮೀಕರಣದ ಎಡಭಾಗ ಸಮ ಇದ್ರೆ ಬಲಭಾಗ ಕೂಡ ಸಮ ಆಗ್ತಾವೆ. ಆದ್ದರಿಂದ ಸಮೀಕರಣ 1 ಮತ್ತು 2ರಿಂದ OB ಅಪಾನ್ BQ ಈಸ್ ಈಕ್ವಲ್ ಟು OC ಅಪಾನ್ CR. ಈಗ ಇದನ್ನ ಚಿತ್ರದೊಳಗೆ ಅಬ್ಸರ್ವ್ ಮಾಡ್ರಿ. OB ಅಪಾನ್ BQ ಈಸ್ ಈಕ್ವಲ್ ಟು OC ಅಪಾನ್ CR ಅಂದ್ರೆ QR ತ್ರಿಭುಜದೊಳಗ OB ಅಪಾನ್ BQ ಈಸ್ ಈಕ್ವಲ್ ಟು OC ಅಪಾನ್ CR. ತೇರಿಸ್ತಾ ವಿಲೋಮ ಪ್ರಮೇಯ ನೆನಪು ಮಾಡ್ಕೊರಿ. ತ್ರಿಭುಜದ ಯಾವುದೇ ಎರಡು ಭಾಗಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆ ಮೂರನೇ ಭಾಗಕ್ಕೆ ಸಮಾಂತರ ಇರ್ತದೆ. ಅಂದ್ರೆ ಇದು ರೇಖೆ ಏನೈತಲ್ಲ ಈ ಎರಡು ಭಾಗಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸ್ತೈತೆ ಅಂದ್ರೆ ಇದಕ್ಕಿದು ಸಮಾಂತರ ಆಗಿರ್ತದೆ. ಆ ಥರ ತೇರಿಸ್ ವಿಲೋಮ ಪ್ರಮೇಯ ಪ್ರಕಾರ ತೇರಿಸ್ನ ವಿಲೋಮ ಪ್ರಮೇಯ ಪ್ರಕಾರ BC ಸಮಾಂತರ QR ಆಗಿದೆ. BC ಸಮಾಂತರ QR ಆಗಿದೆ. ಇಷ್ಟು ಮಾಡಿದ್ರೆ ನಿಮಗೆ ಸುಲಭವಾಗಿ 3 ಅಂಕಗಳು ಸಿಗ್ತಾವೆ. ಈ ಎರಡು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲಿಗೆ 3 ಅಂಕದ ಎಲ್ಲಾ ಸಮಸ್ಯೆಗಳು ಮುಗಿದು ಮುಂದಿನ ತರಗತಿಯಲ್ಲಿ ನಾವು 4 ಅಂಕ ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದ.